ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮ್ಮ ಮನೆ ಮಗ ಹರ್ಷಿತ್ ಮಾತಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಟೈಮ್ ಬಂದುಬಿಟ್ಟು 12:45, ಹತ್ತತ್ರ 1 ಗಂಟೆಗಾಗಿ ಬಂತು. ತೋರಿಸ್ತೀನಿ ಈ ವಿಡಿಯೋ ಏನಕ್ಕೆ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ಸುಮಾರು ಜನ ಹಸುಕರು ಹಾಕೋದು ವಿಡಿಯೋ ಕೇಳ್ತಾರೆ. ಸೊ ಹಂಗಾಗಿ ನಿಮಗಾಗಿ ತಂದಿದ್ದೀನಿ ವಿಡಿಯೋ ಇದು. ದಯವಿಟ್ಟು ಯಾರು ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ. ಈ ಟೈಮ್ ಬಂದುಬಿಟ್ಟು 1 ಗಂಟೆ ಆಗಕ್ಕೆ ಬಂದಿದೆ. ಸೊ ಪೂರ್ತಿ ವಿಡಿಯೋ ನೋಡಿ, ಮತ್ತು ಈ ಥರ ನಮ್ಮಂಥ ಬಡ ರೈತರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನೋಡಿ ಫ್ರೆಂಡ್ಸ್, ಈ ಹಸು ಬಡ್ಡೆ ಕರು ಹಾಕೋಕ್ಕೆ ಟೈಮ್ ಬಂದಿದೆ. ಕರು ಹಾಕ್ತಾಯಿದೆ. ಇದು ಪೇನ್ ಸ್ಟಾರ್ಟ್ ಆಗಿದೆ. ಬಾಟಮ್ ನೋಡಿ ಯಾವ ರೀತಿ ಮಾಡಿದೆ ಅಂತ. ಹೆವಿ ಬಾಟಮು, ಸಖತ್ತಾಗಿ ಬಾಟಮ್ ಮಾಡಿದೆ. ಒಳ್ಳೆ ಬಾಟಮ್ ಬಿಟ್ಟಿದೆ ಹಸು ನೋಡಿ. ಪಾಪ ಪೇನ್ ಸ್ಟಾರ್ಟ್ ಆಗಿದೆ. ಆವಾಗಿಂದ ಒದ್ದಾಡ್ತಾ ಇದೆ. ಕರು ಹಾಕೋಕ್ಕೆ ಪೇನ್ ಸ್ಟಾರ್ಟ್ ಆಗಿದೆ. ನಿಮಗೆ ಅಂತಲೇ ಸುಮಾರು ಜನ ವೀಡಿಯೋಸ್ ಕೇಳ್ತಾರೆ ಅಂತಲೇ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನೊಂದು ಯಾವ್ದಾದ್ರು ಫೋನ್ ಇದ್ದಿದ್ದರೆ ಟೈಮ್ ತೋರಿಸ್ತಾ ಇದೆ. ಈಗ 1 ಗಂಟೆ ಟೈಮ್ ಬಂದುಬಿಟ್ಟು ನೋಡಿ. ರೈತರು ಯಾವಾಗಿದ್ರೂ ಕರು ಹಾಕೋ ಟೈಮಲ್ಲಿ ಎದ್ದಿರಲೇಬೇಕಾಗುತ್ತೆ. 2ನೇ ಸುಲು 3ನೇ ಸುಲು ಹಸಾಗಿದ್ರೆ ಏನು ಟೆನ್ಷನ್ ಇರ್ತಾ ಇರಲಿಲ್ಲ. ಇದು ಬಂದುಬಿಟ್ಟು ಕನ್ಬಡ್ಡೆ ಕಟ್ಸು, ಫಸ್ಟ್ ಟೈಮರು, ಫಸ್ಟ್ ಲ್ಯಾಕ್ಟೇಷನ್ ಹಸು ಆಗಿರೋದ್ರಿಂದ ನಾವು ಒಂಚೂರು ಸಪೋರ್ಟಿಗೆ ಇರಲೇಬೇಕು ನೋಡಿ. ಪಾಪ ಪೇನ್ ಸ್ಟಾರ್ಟ್ ಆಗಿದೆ ಅದಕ್ಕೆ. ಸೊ ಫ್ರೆಂಡ್ಸ್, ಎಲ್ಲರೂ ಹೆಣ್ಮಕ್ಳು ಸ್ಟ್ರಾಂಗ ಗಂಡು ಸ್ಟ್ರಾಂಗ ಅಂತಾರೆ. ನನ್ನ ಪ್ರಕಾರ ನನಗೆ ಯಾವಾಗ ಕೇಳಿದ್ರು ಹೆಣ್ಮಕ್ಳೇ ಸ್ಟ್ರಾಂಗು ಅಂತ ಹೇಳ್ತೀನಿ. ಯಾಕಂದರೆ ನೋಡಿ, ಹೆಣ್ಮಕ್ಳೇ ಮಾತ್ರ ಈ ಥರ ನೋವನ್ನು ಅನುಭವಿಸೋದು. ನಿಜ ಅನ್ಸಿದ್ರೆ ಕಮೆಂಟ್ ಮಾಡಿ. ನೋಡಿ ಎಷ್ಟು ಕಷ್ಟಪಡ್ತಾಯಿದೆ, ಎಷ್ಟು ಪೇಯ್ನ್ ತಿಂತಾಯಿದೆ ಹಸು ಕರು ಹಾಕೋಕ್ಕೆ. ತುಂಬ ಸಫರ್ ಪಡುತ್ತೆ ಕರು ಹಾಕೋ ಟೈಮಲ್ಲಿ. ನೋಡಿ ಎಷ್ಟು ಪೇಯ್ನ್ ಪಡುತ್ತೆ. ಹೆಣ್ಣು ಅನ್ನೋದೇ ನಮ್ಮ ಯೂನಿವರ್ಸಲ್ಲೇ ಹೆಣ್ಣು ಅನ್ನೋದೇ ಒಂದು ದೊಡ್ಡ ಶಕ್ತಿ. ಹೆಣ್ಣೇ ಒಂದು ಶಕ್ತಿ ನೋಡಿ. ಹಸು ಪಾಪ ಎಷ್ಟು ನೋವು ತಿಂತಾಯಿದೆ. ಸ್ವಲ್ಪ ಮಡೆ ಎಲ್ಲ ಸುರಿಸಿದೆ ನೋಡಿ. ಮಡೆ ಎಲ್ಲ ಜಾಸ್ತಿ ಸುರಿಸಿದೆ. ಇನ್ನೇನು ಕರು ಹಾಕುತ್ತೆ. ಮಡಲೆಲ್ಲ ಬಿಟ್ಟಿದೆ. ಎಲ್ಲ ತೊಪ್ಪೆ ಎಲ್ಲ ಹಾಕಿ 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 ಎಳ್ದು ಹಾಕಿದ್ದೀನಿ. ಕಾಣಿಸ್ತಾ ಇಲ್ಲ. ಬೆಳಗ್ಗೆ ಆಗಿದ್ದರೆ ಇನ್ನೂ ಚೆನ್ನಾಗಿರೋದು ವೀಡಿಯೋ. ಆದರೂ ಪರವಾಗಿಲ್ಲ, ನಮ್ಮ ರೈತರು ಕೇಳಿದ್ದಾರೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಈ ಥರ ಕರು ಹಾಕೋ ಟೈಮಲ್ಲಿ ನಾವು ಹತ್ರದಲ್ಲಿ ಇರೋಕೆ ಹೋಗ್ಬಾರ್ದು. ಏನು ಅಂದರೆ ಹಸು ಯಾವಾಗಲೂ ಮಲಗಬೇಕು. ಪಡ್ಡೆಗಳೆಲ್ಲ ಭಯಪಟ್ಟು ಎದ್ಬಿಡ್ತವೆ ಮೇಲೆ. ಸೊ ಮೇಲೆದ್ದರೆ, ಮೇಲಿಂದ ಕರು ಹಾಕಿದ್ರೆ ಕರು ಕೆಳಗೆ ಬಿದ್ದರೆ ಕರು ಎಟ್ಟೋಕ್ಕೆ ಚಾನ್ಸಸ್ ಇರುತ್ತೆ. ಹಂಗಾಗಿ ಹಸು ಕರು ಹಾಕ್ಬೇಕಾದ್ರೆ ಸ್ವಲ್ಪ ದೂರದಿಂದನೇ ಇರಬೇಕು. ನಾನು ಮುಂಚೆನೇ ವೀಡಿಯೋ ಮಾಡ್ತಾಯಿದ್ದೀನಿ, ರೈತರಿಗೆ ತೋರಿಸೋಣ ಅಂತ, ಜನಗಳಿಗೆ ತೋರಿಸ್ಬೇಕು ಅಂತ. ನೋಡಿ ಅದು ಎಷ್ಟು ಕಷ್ಟಪಡ್ತವೆ, ಎಷ್ಟು ನೋವು ತಿಂತವೆ. ತಾಯಿ ಗುಣನೇ ಅಂಥದ್ದು. ಹೆಣ್ಣೆ ಕಷ್ಟದಲ್ಲೇ ಬರ್ತಾಳೆ ಹೆಣ್ಣು ನೋಡಿ. ಪಾಪ ಎಷ್ಟು ಕಷ್ಟಪಡುತ್ತೆ ಕರು ಹಾಕೋ ಟೈಮಲ್ಲಿ. ಎಲ್ಲ ಹಸುನೂ ಅಷ್ಟೇ ನೋಡಿ. ತೊಪ್ಪೆ ಹಾಕಿ 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 ಇಡ್ತಾಯಿದೆ. ಕರು ಹಾಕೋ ಟೈಮ್ ಬಂತಲ್ಲ, ಹಾಗಾಗಿ ನೋಡಿ ಅವಾಗಿಂದ ಎಷ್ಟು ತೊಪ್ಪೆ ಹಾಕಿದೆ. ಹೊಟ್ಟೆ ಒಳಗೆ ಏನೇ ಎಷ್ಟೇ ಗಲೀಜು ತೊಪ್ಪೆ ಇದ್ರೆ ಎಲ್ಲ ನೀಟಾಗಿ ಬಂದ್ಬಿಡುತ್ತೆ ಕರು ಹಾಕೋ ಟೈಮಲ್ಲಿ. ಸೊ ಒಂಚೂರು ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ಎಲ್ಲ ಇನ್ಫಾರ್ಮೇಷನ್ ಸಿಕ್ಕುತ್ತೆ ನಿಮಗೆ. ಕರು ಹಾಕೋದನ್ನ ಪೂರ್ತಿ ವೀಡಿಯೋ ಮಾಡಿ ತಿಳಿಸ್ತೀನಿ, ನಿಮಗೆ ತೋರಿಸ್ತೀನಿ ನೋಡಿ. ಅದ್ರ ಫೇಸೆಲ್ಲ ಎಷ್ಟು ನೋವು ತಿಂತಾಯಿದೆ ಅಂತ ಕಾಣಿಸುತ್ತೆ. ಅದ್ರ ಫೇಸಲ್ಲೇ ಗೊತ್ತಾಗುತ್ತೆ ನೋವು. ಇದು ಹೇಳ್ಬೇಕಂದ್ರೆ ಸೇಲ್ಗೆ ಇರೋದು. ಸುಮಾರು ಜನ ಕೇಳ್ತಾರೆ, ಸೇಲ್ಗೆ ಇರೋದು ಹಸು ಇದು ನೋಡಿ. ಈ ಹಸುನು ಸೇಲ್ಗಿತ್ತು, ಇದು ಕರು ಹಾಕ್ತು. ಇದು ದೊಡ್ಡ ಸೈಜು, ದೊಡ್ಡ ಹಸು. ಇದಕ್ಕೆ ಇನ್ನೂ ತಿಂಡಿ ಸ್ಟಾರ್ಟ್ ಮಾಡಿಲ್ಲ. 3 ದಿವಸ ಆಗಿದೆ ಕರು ಹಾಕಿ. ಹಸಿ ಮೇವು ಹಾಕಿಲ್ಲ, ಮಣ್ಣಲ್ಲಿ ಹಾಕಿರೋದು ಅಷ್ಟೇ. ಇದಕ್ಕೆ ನೋಡಿ ತೋರಿಸ್ತೀನಿ ನೋಡಿ. ಮಣ್ಣಲ್ಲಿ ಹಾಕಿರೋದು ಅಷ್ಟೇ. ಇದಕ್ಕೆ ಮಣ್ಣಲ್ಲೂ ಇನ್ನೂ ತಿಂಡಿ ಸ್ಟಾರ್ಟ್ ಮಾಡಿಲ್ಲ. 3 ದಿವಸ ಆಗಿದೆ ಕರು ಹಾಕಿ. ಟೈಮಿಗೆ 10-11 ಹಂಗೆ ಗಿಣ್ಣಲ್ಲಿ ಬರ್ತಾಯಿದೆ. 15 ಲೀಟ್ರ್ ಕೊಡೋ ಹಸು ಇದು. ಯಾರಿಗೆ ಬೇಕೋ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಈ ಹಸು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೇಲ್ ಆಗಿತ್ತು ದಾವಣಗೆರೆ ಅವ್ರಿಗೆ. ಅವ್ರು ಹೋರ್ಗರು ಹಾಕಿದೆ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಸೊ ನಿಮ್ಗೆ ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಕರು ಹಾಕಿ 3 ದಿವಸ ಆಗಿರೋದು. 10-11 ಗಿಣ್ಣಲ್ಲಿದೆ ಟೈಮಿಗೆ. ಸೊ ನೋಡಿ ಪಾಪ ಎಷ್ಟು ಪೇಯ್ನ್ ಪಡುತ್ತೆ ಅಂತ. ಸೊ ಫ್ರೆಂಡ್ಸ್, ಕೇಳ್ತೀರಾ ಡೆಲಿವರಿ ಟೈಮಲ್ಲಿ ಇರಲೇಬೇಕಂತ. ನೋಡಿ, ಇರಲೇಬೇಕು ಅನ್ನೋದಕ್ಕಿಂತ ನಾವು ಒಂದು ಸಪೋರ್ಟಿವ್ ಅಂದರೆ ಪಡ್ಡೆಗಳಿಗೆ ಇರಲೇಬೇಕಾಗುತ್ತೆ. ಅವುಗಳಿಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ
ಇರಲೇಬೇಕಾಗುತ್ತೆ. ಕರುಗಳು ಏನಾದರೂ ಅಕಸ್ಮಾತಾಗಿ ನೋಡಿ ಈ ಥರ ಸ್ವಲ್ಪ ಸೈಜು ಕಮ್ಮಿ ಇದು HF ಅಲ್ಲೇ, ಈ ಥರದ ಹಸುಗಳಿಗೆ ಆದಷ್ಟು ಜರ್ಸಿ ಸೆಮೆನ್ ಹಾಕ್ಸಿ HF ಹಾಕ್ಸೋಕೆ ಹೋಗ್ಬಿಡಿ. ಕರು ಹಾಕೋ ಟೈಮಲ್ಲಿ ಇನ್ನೂ ಜಾಸ್ತಿ ಸಫರ್ ಪಡುತ್ತೆ. ಜರ್ಸಿ ಆದರೆ ತುಂಬ ಜಾಸ್ತಿ ದಪ್ಪ ಬಂದಿರಲ್ಲ ಕರು, HF ಆದರೆ ದೊಡ್ಡ ಕರುಗಳು ಬಂದ್ಬಿಟ್ಟಿರುತ್ತೆ. ಹಾಗಾಗಿ ಜರ್ಸಿನೇ ಹಾಕ್ಸಿ ಪಡ್ಡೆಗಳಿಗೆ. ನೋಡಿ ಪ್ರತಿಯೊಂದು ನಾನು ತೋರಿಸ್ತೀನಿ, ಸ್ಕಿಪ್ ಮಾಡ್ದಂಗೆ ಫುಲ್ ವಿಡಿಯೋ ನೋಡಿ. ನಮ್ಮ ಮನೆಯಲ್ಲಿ ನಮ್ಮ ಅಕ್ಕ ತಂಗಿಯರಿಗೇ ಡೆಲಿವರಿ ಟೈಮು ಅಂದರೆ ನಿದ್ದೆಗೆಟ್ಟು ಕಾಯ್ತೀವಿ. ಇನ್ನು ನಮ್ಮ ಗೋತಾಯಿ ನಾವು ಸಾಯೋವರೆಗೂ ಹಾಲು ಕುಡಿತೀವಿ. ಇದ್ರದ್ದು ಡೆಲಿವರಿ ಟೈಮ್ ಅಂದಮೇಲೆ ಎದ್ದಿರಲೇಬೇಕಲ್ವ. ಸೊ ನೋಡಿ ನಮ್ಮಪ್ಪನೂ ಮಿಲ್ಕಿಂಗ್ ಮಾಡಬೇಕು ಬೆಳಗ್ಗೆ. ನಮ್ಮ ಹಸುಗಳಿಗೆ ಈ 4 ಹಸುಗಳಿಗೆ ಮಿಲ್ಕಿಂಗ್ ಮಾಡಬೇಕು. ಬೆಳಗ್ಗೆ ಬೇಗನೆ ಎದ್ದೇಳಬೇಕು, ಹಾಲು ಕರೆಯೋಕ್ಕೆ ನಿಮಗೂ ಗೊತ್ತಿರುತ್ತೆ. ಹಂಗಾಗಿ ನಮ್ಮ ತಂದೆ ತಾಯಿನ ಮಲಗಿಸಿದ್ದೀನಿ. ಬೆಳಗ್ಗೆ ಅವರ ಮಿಲ್ಕಿಂಗ್ ಮಾಡೋಕ್ಕೆ ಆಗಲ್ಲ ನಿದ್ದೆಗೆಟ್ರೆ ಅಂತ ಅವ್ರನ್ನ ಮಲಗಿಸಿದ್ದೀನಿ. ನಾನು ಒಬ್ಬನೇ ಇದ್ದೀನಿ. ನೋಡಿ ಕರು ಹಾಕೋ ಟೈಮಲ್ಲಿ ಎಬ್ಬರಿಸ್ತೀನಿ. ಕರು ಆಚೆ ಬಂದ ತಕ್ಷಣ ಎಬ್ಬರಿಸ್ಬಿಟ್ಟು ನಮ್ಮ ಅಪ್ಪ ಅಮ್ಮನ ಕರೆಸ್ತೀನಿ. ಸೊ ಓಕೆ ಫ್ರೆಂಡ್ಸ್, ಲೈಟ್ ಆಫ್ ಮಾಡ್ತೀನಿ. ಲೈಟ್ ಆನ್ ಆಗಿದ್ದರೆ ಬೇಗ ಕರು ಹಾಕಲ್ಲ, ಅದು ಮಲಗಬೇಕು. ಹೆದರ್ಕೊಳ್ತಾ ಇದೆ, ಮಲ್ಕೊಟ್ರೆ ಬೇಗ ಕರು ಹಾಕುತ್ತೆ. ಸೊ ನೋಡಿ, ಯಾರು ಸ್ಕಿಪ್ ಮಾಡೋಕೆ ಹೋಗ್ಬಿಡಿ, ಪೂರ್ತಿ ವಿಡಿಯೋ ನೋಡಿ, ನೀಟಾಗಿ ತಿಳಿಸ್ತೀನಿ. ನೋಡಿ ಪೇನ್ ಸ್ಟಾರ್ಟಾಗಿ ಹರ್ಚ್ಕೊಳ್ಳುತ್ತೆ, ಒಂದೊಂದು ಹಸು ಹರ್ಚ್ಕೊಳ್ಳಲ್ಲ. ಇದು ಈಗ ಸ್ಟಾರ್ಟ್ ಮಾಡಿದೆ. ಪ್ರತಿಯೊಂದು ತೋರಿಸ್ತೀನಿ. ಈಗ ಲೈಟ್ ಆಫ್ ಮಾಡ್ತೀನಿ. ನೋಡಿ ನಮ್ಮ ಹುಲಿ, ಆ ಹೊಸದು ಕರು, ಇದು ಮೇಲ್ ಕಾಫು ಓರ್ಗರು, ಹೆವಿ ಸೈಜಲ್ಲಿದೆ ಇದು. ಲೈಟ್ ಆಫ್ ಮಾಡ್ತೀನಿ ಫ್ರೆಂಡ್ಸ್. ಲೈಟ್ ಆಫ್ ಮಾಡಿ ಪ್ರತಿಯೊಂದನ್ನು ನೀಟಾಗಿ ತೋರಿಸ್ತೀನಿ. ಫುಲ್ ನೋಡಿ ಸ್ಕಿಪ್ ಮಾಡ್ದಂಗೆ. ಇದೇ ರೀತಿ ವೀಡಿಯೋಸ್ ಬಿಡ್ತಾ ಇರ್ತೀನಿ. ದಯವಿಟ್ಟು ನಮ್ಮಂಥ ಬಡ ರೈತರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ಈಗ ಲೈಟ್ ಆಫ್ ಮಾಡಿದ್ದೀನಿ. ಹಸು ಅಲ್ಲಿ ನಿಂತಿದೆ, ನಾನು ಸ್ವಲ್ಪ ದೂರದಲ್ಲಿ ಕೂತಿದ್ದೀನಿ. ನೋಡಿ ನಾನು ಒಬ್ಬನೇ ಇರೋದು, ಆದರೆ ಇಲ್ಲಿ ನೋಡಿ ಒಂದು ಕರು, ಇಲ್ಲೊಂದು ನೋಡಿ ನನ್ನ ಪಾರ್ಟ್ನರ್. ಇವನು ನನ್ನ ಪಾರ್ಟ್ನರು. ಇವನಿಗೆ ಹಿಂಗೆ ಅಂತಲೇ ಇರಬೇಕು, ಹಿಂಗೆ ಮಸಾಜ್ ಮಾಡ್ತಾನೇ ಇರಬೇಕು. ಇವನಿಗೆ ಹಿಂಗೆ ಮಸಾಜ್ ಮಾಡ್ತಾಯಿದ್ರೆ ಬಿಟ್ಬಿಟ್ರೆ ಅವನೇ ಬಂದು ಮಸಾಜ್ ಮಾಡು ಅಂತ ಕರೀತಾನೆ. ನೋಡಿ ನೋಡಿ ಬಂದು ಮಂಡಿ ಹೊರಗೆ ನಿಂತ್ಕೊತಾನೆ ಮಸಾಜ್ ಮಾಡಲಿ ಅಂತ. ಅಷ್ಟೇ, ಇಷ್ಟು ಪ್ರೀತಿ ನೋಡಿ ಇವನಿಗೆ. ನಾನು ಅಂದರೆ ಸಖತ್ ಇಷ್ಟ. ನಾವು ಬಂದರೆ ಸಾಕು, ಬಂದು ತಲೆ ಬಗ್ಸ್ಕೊಂಡು ನಿಂತ್ಕೊಬಿಡ್ತಾನೆ ಮಸಾಜ್ ಮಾಡಲಿ ಅಂತ. ನೋಡಿ ಎಷ್ಟು ಪ್ರೀತಿ ಇದೆ ಇದಕ್ಕೆ ಅಂತ. ನೋಡಿ ಫ್ರೆಂಡ್ಸ್, ಇವೆಲ್ಲಗಳ ಮಧ್ಯೆ ನೋಡಿ ಒಂದಷ್ಟು ನಾಯಿ ಇದೆ ನಮ್ಮದು, ಮಲ್ಕೊಂಡಿದೆ. ಇವೆಲ್ಲದ್ರಗಳ ಮಧ್ಯೆ ಆರಾಮಾಗಿರ್ಬೋದು. ನೋಡಿ ನೆಮ್ಮದಿ ಜೀವನ ಇವುಗಳ ಮಧ್ಯೆ. ನೋಡಿ ಇವನು ನೋಡಿ ಹೆಂಗೆ ಕೂತಿದ್ದಾನೆ, ನೋಡ್ತಾ ಇದ್ದಾನೆ ಏನು ವೀಡಿಯೋ ಮಾಡ್ತಿದ್ದೀನಿ ಅಂತ. ನೋಡಿ ಇವನು ತುಂಬ ಇದ್ರು ಪುಕ್ಲ. ಪುಕ್ಲ ಶಂಕರ ಅಂತ ಇದ್ರ ಹೆಸರು. ಇವನು ಬೈರ. ನೋಡಿ ಗುದ್ದಾಡಿಕೊಂಡು ಈ ಕೋಡು ಮುರ್ಕೊಬಿಟ್ಟಿತ್ತು, ಅದಕ್ಕೆ ಗುದ್ದಿ ಈಗ ಮತ್ತೆ ಬೆಳೀತಾ ಇದೆ. ನಾನು ಎದುರು ಬಿಟ್ಟಿದ್ದೆ ಬೆಳೆಯಲ್ಲ ಅಂತ, ಈಗ ಬೆಳೀತಾ ಇದೆ. ಇದು ನೋಡಿ, ಇದು ಉದ್ದ ಇದೆ, ಮರಿ ಇದು, ಇನ್ನು ಸಣ್ಣ ಮರಿ. ನೀವು ಮಸಾಜ್ ಮಾಡ್ತಾನೇ ಇರಬೇಕು. ನಾನು ಬಂದರೆ ಸಾಕು. ನೋಡಿ ಅವಾಗಿಂದ ಅಲ್ಲೋಗಿಲ್ಲ, ಅವನು ಇಲ್ಲೇ ನಿಂತಿದ್ದಾನೆ. ನನ್ನ ಹತ್ರನೇ ಬಂದು ನನ್ನ ತೊಡೆ ಮೇಲೆ ಮಲ್ಕೋತಾನೆ. ಸೊ ಹಸು ನೋಡಿ ತುಂಬ ಕಷ್ಟಪಡ್ತಾ ಇದೆ. ಈಗಲೇ ಅದು ಕರು ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಪೂರ್ತಿ ವಿಡಿಯೋ ತೋರಿಸ್ತೀನಿ. ಈಗ ಹತ್ರ ಹೋಗ್ಬಿಟ್ರೆ ಎದ್ಬಿಡುತ್ತೆ ಹಸು. ಸೊ ಓಕೆ ಫ್ರೆಂಡ್ಸ್, ಹಂಗೆ ನೋಡ್ತಾ ಇರಿ, ಈಗ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇವನು ಆಟ ನೋಡಿ, ಸುಮ್ಮನೆ ಇರೋಕ್ಕೆ ಬಿಡಲ್ಲ. ಆಟ ನೋಡಿ, ಇಲ್ಲಿ ಬರೋದು, ನನಗೆ ಉಜ್ಜೋದು, ಆಟ ಆಡಿಸ್ತಿರ್ಬೇಕು. ಇವನಿಗೆ ಮಾತಾಡಿಸ್ತಾ ಇರ್ಬೇಕು, ಹಿಂಗೆ ಮೈ ಸೋರ್ತಾ ಇರಬೇಕು, ಅವಾಗ ಸುಮ್ಮನೆ ಇರ್ತಾನೆ. ನೋಡಿ ಇವುಗಳ ಪ್ರೀತಿ ಮುಂದೆ ಏನು ಬರೋದು. ಮೈ ಸವರ್ಲಿ ಅಂತ ನೋಡಿ ಮೈ ಹಾಕೊಂಡು ನಿಂತಿಯಾನೆ ಇಲ್ಲಿ ನನ್ನ ಮುಂದೆ. ಮೈ ಸವರ್ತಾ ಇರ್ಬೇಕು ಇವನಿಗೆ, ಬಿಟ್ಟರೆ ಸಾಕು ಅವನೇ ಬಂದು ಕರೀತಾನೆ. ಚಂದ ಅಲ್ಲ ನೋಡಿ. ಅವ್ನು ಪುಕ್ಲ, ಅವ್ನು ಬರಲ್ಲ, ಇರ್ತಾನೆ. ಸೊ ಇನ್ನೂ ಪ್ರೆಸ್ ಮಾಡ್ತಾಯಿದೆ ಹಸು, ತೋರಿಸ್ತೀನಿ ಪ್ರತಿಯೊಂದನ್ನು. ಸೊ ಫ್ರೆಂಡ್ಸ್ ನೋಡಿ, ಇವಾಗ ಕೂತಿದೆ ಹಸು ಫುಲ್ಲು. ನೋಡಿ ಫುಲ್ಲು ಬರ್ತಾಯಿದೆ, ಇನ್ನೇನು ಕರು ಬರುತ್ತೆ. ಹಾಗೆ ನೋಡಿ ತೋರಿಸ್ತೀನಿ. ಸೊ ನಿಮಗೋಸ್ಕರ ಮಾಡ್ತಾಯಿದ್ದೀನಿ. ಲೈಟ್ ಹಾಕಿದ್ರೆ ಜಾಸ್ತಿ ಬೇಗ ಹಾಕಲ್ಲ,
ಕರುನ ನಾವು ಹತ್ರ ಇದ್ದರೆ. ಸೊ ಯಾರು ದಯವಿಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಪ್ರತಿಯೊಂದು ಇಂಚಿಂಚಾಗಿ ನೀಟಾಗಿ ತೋರಿಸ್ತೀನಿ, ಹೀಗೆ ನೋಡ್ತಾ ಇರಿ. ಸೊ ನೋಡಿ ಅದು ಯಾವ ರೀತಿ ಪ್ರೆಸ್ ಮಾಡ್ತಾಯಿದೆ ನೋಡಿ. ಈ ಥರ ಪ್ರೆಸ್ ಮಾಡಿದಾಗ ಒಂಚೂರು ಅದು ಕಾಲು ಬಂದು ಉಚ್ಚೆ ಪಟ್ಟೆ ಅನ್ನೋದು ಬರುತ್ತೆ. ಅದು ಬಂದ ಮೇಲೆ ಒಂಚೂರು ಕಾಲು ಕಂಡ ಮೇಲೆ ಆ ಥರ ಪ್ರೆಸ್ ಮಾಡಿದಾಗ ಒಂದು ಚುಚ್ಚೂರೆ ಎಳ್ಕೋಬೇಕು. ಅಂದರೆ ಇದು ಬಡ್ಡೆ ಆಗಿರೋದ್ರಿಂದ ಅಷ್ಟೇ. ನೋಡಿ ಪಾಪ ಎಷ್ಟು ಪ್ರೆಸ್ ಮಾಡಿ ಎಷ್ಟು ನೋವ್ತಾ ಇದೆ ಇದಕ್ಕೆ ಎಕ್ಸ್ಪೀರಿಯೆನ್ಸೇ ಇಲ್ಲ ಪಾಪ, ಅದಕ್ಕೆ ಏನಾಗ್ತಿದೆ ಅಂತಲೇ ಗೊತ್ತಿಲ್ಲ ಪಾಪ ಅಲ್ವಾ. ಎಲ್ಲರೂ ಜೈ ಗೋಮಾತೆ ಅಂತ ಕಮೆಂಟ್ ಹಾಕಿ ಫ್ರೆಂಡ್ಸ್, ಕಮೆಂಟ್ ಬಾಕ್ಸಲ್ಲಿ. ಯಾವತ್ತಿದ್ರೂ ನಾವು ಹೆಣ್ಮಕ್ಳಿಗೆ ಸಲ್ಯೂಟ್ ಹೊಡಿಬೇಕು ಹೇಳ್ಬೇಕಂದ್ರೆ. ಹೆಣ್ಣು ಗ್ರೇಟು. ಸೊ ನೋಡಿ ಫ್ರೆಂಡ್ಸ್, ಹಂಗೆ ನೋಡ್ತಾ ಇರಿ, ತೋರಿಸ್ತೀನಿ ಪ್ರತಿಯೊಂದನ್ನು. ಫ್ರೆಂಡ್ಸ್ ನೋಡಿ ಈಗ ಬಿಟ್ಟಿದೆ ನೋಡಿ ಕಾಲು, ಅದು ಕಾಲು ಉಚ್ಚೆಪಟ್ಟೆ ಅಂತ ನೋಡಿ ಕಾಲದು. ಇದನ್ನು ನೋಡಿದ್ರೆ HF ಹಾಕ್ಸಿದ್ದಾರೆ ಸೆಮೆನ್ನು. ಸೊ ನೋಡಿ HF ಹಾಕ್ಸೋಕೆ ಹೋಗ್ಬಿಡಿ ದಯವಿಟ್ಟು. ನೋಡಿ ಅದೆಷ್ಟು ಸಫರ್ ಪಡುತ್ತೆ ನೋಡಿ. ಸ್ಟಾರ್ಟಿಂಗ್ ಎಷ್ಟೇ ಹಿಂಗೆ ಬರುತ್ತೆ. ಈಗ ಪ್ರತಿಯೊಂದನ್ನು ತೋರಿಸ್ತೀನಿ. ಅದು ಸ್ವಲ್ಪ ಮುಂದೆ ಬಂದಾಗ ನಾವು ಸಪೋರ್ಟಿಗೆ ಹೋಗ್ಬೇಕು. ಅದು ಹೊಡ್ಕೊಂಡಾಗ ನೋಡಿ ಕರು ಒದ್ದಾಡ್ತಾ ಇದೆ. HF ಕರು ದಪ್ಪ ಸೈಜಲ್ಲಿದೆ. ಸೊ ಹತ್ರಕ್ಕೆ ಹೋದ್ರೆ ಎದ್ಬಿಡುತ್ತೆ. ಹಂಗಾಗಿ ದೂರ ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ತೋರಿಸ್ಬೇಕು ಅಂತ. ಪ್ರೆಸ್ ಮಾಡ್ತಾಯಿದೆ, ಕರು ಬರಬೇಕು ಆಸೆ. ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ. ಸೊ ಫ್ರೆಂಡ್ಸ್ ನೋಡಿ, ಇದನ್ನು ನಮ್ಮ ಕಡೆ ಉಚ್ಚೆಪಟ್ಟೆ ಅಂತ ಹೇಳ್ತೀವಿ. ಅದನ್ನು ಹೊಡ್ಕೊಂಡಿದ ತಕ್ಷಣ ನಾವು ಹೆಲ್ಪ್ ಮಾಡಿದ್ರೆ ಅದಕ್ಕೆ ಈಸಿಯಾಗಿ ಡೆಲಿವರಿ ಆಗುತ್ತೆ. ನಾವು ಸ್ವಲ್ಪ ಎಳಿಬೇಕಾಗುತ್ತೆ. ಅದು ಪ್ರೆಸ್ ಮಾಡ್ದಂಗೆ ಎಳಿಬೇಕು. ಸುಮ್ಮನೆ ಎಳಿಬಾರ್ದು, ಒಳಗೆ ಮೇಲೆ ಲೇಟಾಗಿಬಿಡುತ್ತೆ. ಅದು ಪ್ರೆಸ್ ಮಾಡಿ ನೋಡಿ, ಈಗ ಇರುತ್ತೈತಲ್ಲ ಆ ಥರ ಪ್ರೆಸ್ ಮಾಡಿದ್ರೆ ಲೈಟಾಗಿ ಎಳ್ಕೊಬೇಕು ನೋಡಿ. ಉಚ್ಚೆಪಟ್ಟೆ ಅಂತ ಹೇಳ್ತೀವಿ. ನಿಮ್ಮ ಕಡೆ ಏನು ಹೇಳ್ತೀರಾ ಕಮೆಂಟ್ ಮಾಡಿ. ಸೊ ಮಳೆ ಬೇರೆ ಬರ್ತಾಯಿದೆ, ಚಳಿ. HF ಹಾಕ್ಸಿದ್ದಾರೆ, HF ಕರು ಹಾಕ್ಸಿದ್ದಾರೆ. ಎಲ್ಲರೂ ಹೆಣ್ಗರನ್ನೇ ಹಾಕಲಿ ಅಂತ ಬೇಡ್ಕೊಳ್ಳಿ. ಇನ್ನೇನು ಈ ವಿಡಿಯೋ ಬರೋಷ್ಟೊತ್ತಿಗೆ ಗೊತ್ತಾಗಿರುತ್ತೆ ಯಾವ ಕರು ಅಂತ. ಸೊ ಹೆಣ್ಗರು ಆಗಲಿ ಅಂತಲೇ ಬೇಡ್ಕೋತೀನಿ. ದೇವ್ರ ಸೃಷ್ಟಿ, ಊರಿನಾದರೂ ಆಗಲಿ ಹೆಣ್ಗರನ್ನಾದರೂ ಆಗಲಿ ಸ್ವೀಕರಿಸ್ಬೇಕು ನಾವು ಖುಷಿಯಿಂದ. ಸೇಫಾಗಿ ಬಂದರೆ ಸಾಕು, ಸೇಫಾಗಿ ಬಂದರೆ ಸಾಕಷ್ಟೇ. ನಮ್ಮ ರೈತರಿಗೆ ಯಾವ್ದಾದ್ರು ಬರಲಿ, ಸೇಫಾಗಿ ಬರಲಿ. ಸೊ ನೋಡಿ ಎಷ್ಟು ಕಷ್ಟಪಡ್ತಾ ಇದೆ ಅದು. ಸೊ ಚಳಿಯಲ್ಲಿ ನಡುಗ್ತಾ ಇದ್ದೀವಿ, ಸಿಕ್ಕಾಪಟ್ಟೆ ಚಳಿ. ಸೊ ಫ್ರೆಂಡ್ಸ್ ನೋಡಿ, ಈಗ ಅದು ಹೊಡಿತು, ಅದಕ್ಕೆ ಆಗ್ತಾಯಿಲ್ಲ, ತುಂಬ ಪೇಯ್ನ್ ಆಗ್ತಾಯಿದೆ. ಸೊ ಹಂಗೆ ನೋಡಿ ನಾನು ಸಪೋರ್ಟಿಗೆ ಹೋಗ್ತೀನಿ ನಮ್ಮ ತಂದೆ ಜೊತೆ. ನೋಡಿ ಮುಖ ಬಂದಿದೆ, ಅದೇ ತಲೆ ಬಾಯಿ ಬಿಟ್ಟಿದೆ. ಸೊ ಹಂಗೆ ನೋಡ್ತಾ ಕ್ಯಾಮ್ರಾ ಇಟ್ಕೊಬೇಡಿ, ನೀಟಾಗಿ ಇಟ್ಕೊಳ್ಳಿ, ಹಿಂಗೆ ಇಟ್ಕೊಳ್ಳಿ. ಮೂತಿ ವರ್ಷ ಮುಂದೆ ಮೂತಿ ವರ್ಷ ಏನಾಗಲ್ಲ. ಪ್ರೆಸ್ ಮಾಡ್ತಾ ಇದ್ದೀವಿ ಬಾರೇ. ಮುಲ್ಕಮ್ಮ ಚೂರು ಮಗನೆ ತಲೆ ಒಂದು ಬಂದ್ಬಿಟ್ಟಿದೆ. ಇಟ್ಕೋ ಇರ್ಬೇಕು ಹೇಳ್ತೀನಿ, ಇಟ್ಕೋ ಕಾಲಿಂಗೆ.
ನನಗೆ ಇಬ್ಬರು ಒಂದು ಕಲಿತು ನೀನು ಅದನ್ನು ಹಂಗೆ ಬರಲಿ ಎಲ್ಲಿ ಚೂರು ಕೈಯನ್ನೇ ಹಾಕೊಳ್ಳೋದಾ ಬೇಕಾ ಕೈಯನ್ನೇ ನೀವು ಬೆಳಿಗ್ಗೆ ಟಿಪ್ ಸಿಗ್ತಲ್ಲ ಎಂತದಲ್ಲ ಅವಳಿಗೆ ಇದು ಸ್ಕಿನ್ ಮಾಡ್ತೀನಿ ಅವಳು ಮುಗಿದು ಹೆಣ್ಮಕ್ಳು ಫುಲ್ಲು ಹಿಂಗೆ ಮುಲ್ಕವಾ ಗೊತ್ತಲ್ಲ ಅವಳು ಮುಳುಗಬೇಕಲ್ಲೇ ಅವಳು ಸಪೋರ್ಟ್ ಕೊಟ್ಟರೆ ಬಂದ್ಬಿಡ್ತದೆ ಚೂ ತಲೆ ಬಂದರೆ ತಲೆದಪ್ಪ ಐತೆ ಎಲ್ಲ ಒಂದೇ ಥರ ಓಕೆ ಬಂತು ಚೂರು ಹೇಳಿ ಹಚ್ಚಿ ಬರಲಿ ಓಹೋ ಹೆಣ್ಗರು ಹಾಕಿದೆ ಸೊ ಫ್ರೆಂಡ್ಸ್ ನೋಡಿದ್ರಿ ವಿಡಿಯೋ ಒಂಚೂರು ನೀಟಾಗಿ ಬಂದಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಮಮ್ಮ ಪಾಪ ಗಾಬರಿಲಿ ಹೆಂಗೆಂಗೋ ವಿಡಿಯೋ ಮಾಡಿದ್ದಾರೆ. ಸೊ ನೋಡಿ ಫ್ರೆಂಡ್ಸ್, ಹೆಣ್ಗರು ಹಾಕ್ತು. ನಿಮ್ಮ ಆಶೀರ್ವಾದ, ದೇವರ ಆಶೀರ್ವಾದ, ಹೆಣ್ಗರು ಹಾಕಿದೆ ನೋಡಿ. ದಯವಿಟ್ಟು ಏನು ಕೇಳ್ಕೊಳ್ಳೋದು ಅಂದರೆ ಪಡ್ಡೆಗಳಿಗೆ ಯಾವುದೇ ಕಾರಣಕ್ಕೂ HF ಹಾಕ್ಸೋಕೆ ಹೋಗ್ಬೇಡಿ. ಪಾಪ ಇದು ಮಾಡ್ತಾಯಿದೆ, ಪಡ್ಡೆ ಅದು ಗೊತ್ತಾಗಲ್ಲ, ಕಿವಿ ಕಚ್ತಾ ಇದೆ. ಸೊ ನೋಡಿ, ಇನ್ನು ಏನೋ ಬಿಡ್ತಾ ಇದೆ, ನೋಡೋಣ. ಸೊ ದಯವಿಟ್ಟು HFಗಳಿಗೆ
ಎಚ್ ಎಫ್ ಆಗಿದ್ರು ಪಡ್ಡೆಗಳಿಗೆ ಮಾತ್ರ ಜರ್ಸಿ ಕರುನ ಹಾಕ್ಸಿ, ಜರ್ಸಿ ಸೆಮೆನ್ ಹಾಕ್ಸಿ. ಸೊ ನೋಡಿದ್ರೆ ನೋಡಿ ಬ್ಲಡ್ ಎಲ್ಲ ನೋಡಿ ಇದೆ, ಎಷ್ಟು ಹಿಂಸೆ ಆಯಿತು ಡೆಲಿವರಿ ಮಾಡೋ ಟೈಮಲ್ಲಿ ಮತ್ತು ನೀವೇ ನೋಡಿದ್ದೀರಾ ಹಸು ಎಷ್ಟು ಹಿಂಸೆ ಪಟ್ಟಿದೆ, ಎಷ್ಟು ನೋವು ಪಟ್ಟಿದೆ ಅಂತ, ಎಷ್ಟು ಎಳೆದ್ವಿ ಅಂತ ನೀವು ನೋಡಿದ್ದೀರಾ. ಸೊ ಸೇಫಾಗಿ ಈಗ ಕರು ಹಾಕಿದೆ. ಸೊ ನೋಡಿ ಮುದ್ದಾಗಿದೆ, ಹೆಣ್ಗರು ಹಾಕಿದೆ ಮುದ್ದಾಗಿ. ಅದು ಮೂತಿನೂ ಕ್ಲೀನ್ ಮಾಡಿಯಪ್ಪ ಹಂಗೆ, ಕಿವಿನೂ ಹಂಗೆ. ಸೊ ನೋಡಿ ಅದಕ್ಕೆ ಇವಾಗ ಖುಷಿನೇ ಬೇರೆ, ಅದಕ್ಕೆ ಆಗ್ತಿರೋ ಖುಷಿನೇ ಬೇರೆ. ಸೊ ಇನ್ನೂ ಏನೋ ಆಗ್ತಾಯಿದೆ, ನೋಡೋಣ. ಬಿದ್ದ ತಕ್ಷಣ ಎದಳು ಹಸುನು. ಸೊ ನೋಡಿ ಕರುನು ತುಂಬ ಮುದ್ದಾಗಿ ಬಂದಿದೆ, ಎಚ್ ಎಫ್ ಕರು, ಪ್ಯೂರ್ ಎಚ್ ಎಫು ಹೆಣ್ಗರು. ಸೊ ಓಕೆ ಫ್ರೆಂಡ್ಸ್, ನೋಡಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ಥರ ಸಪೋರ್ಟ್ ಮಾಡಿ. ನೋಡಿ ಫೇಸ್ ನೋಡಿ, ಹೆಡ್ ನೋಡಿ ಎಷ್ಟು ದಪ್ಪ ಇದೆ. ಆ ಹೆಡ್ ದಪ್ಪ ಇರೋದಕ್ಕೆ ಅಲ್ಲಿ ಬರಲಿಲ್ಲ ಅದ್ರ ತಾಯಿ ಮಡ್ಲಲ್ಲಿ. ಸಖತ್ ಹಿಂಸೆ ಪಟ್ಬಿಟ್ಟಿದೆ ಹಸು. ನೋಡಿ ಕರು ಮಾತ್ರ ತುಂಬ ಮುದ್ದಾಗಿದೆ. ಮನೆ ಮೇಲೂ ಸ್ಟಾರು, ಮೂತಿನೂ ಸ್ಟಾರು, ಮೂತಿಲೂ ವೈಟೇ ಇದೆ, ಕಾಲೆಲ್ಲ ವೈಟು. ಕರು ತುಂಬ ಚೆನ್ನಾಗಿದೆ. ಸೊ ನೋಡಿ ಈ ಹಸುನು ಸೇಲ್ಗಿರುತ್ತೆ, ಬನ್ನಿ ಸೇಲ್ಗೆ ಸಿಕ್ಕತ್ತೆ. ಇದನ್ನು ಸೇಲ್ಗಿರೋ ಹಸುನೇ. ಸೊ ನೋಡಿ ಅದು ಕರು ಅಂದ್ಕೊಂಡ್ಬಿಟ್ಟಿದೆ, ಅದ್ರ ಕರು ಅಲ್ಲಿದೆ, ಅದನ್ನು ಮುದ್ದಾಡಕ್ಕೆ ಹೋಗ್ತಾಯಿದೆ. ಸೊ ಓಕೆ ಫ್ರೆಂಡ್ಸ್, ನೋಡಿ ಇದೇ ಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದ್ರು ವೀಡಿಯೋ ಇದ್ದರೆ ಮತ್ತೆ ಇದಕ್ಕೆ ಅಟ್ಯಾಚ್ ಮಾಡ್ತೀನಿ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಒಂದೇ ಒಂದು ಲೈಕ್ ಮಾಡಿ, ನಮ್ಮಂಥ ಬಡ ರೈತರಿಗೆ ಸಪೋರ್ಟ್ ಮಾಡಿ. ಸೊ ನೋಡಿ ಕರು ಹಾಕೋದು ಪ್ರತಿಯೊಂದು ಸ್ಟಾರ್ಟಿಂಗಿಂದ ಹಿಡಿದು ಲಾಸ್ಟ್ವರೆಗೂ ತೋರಿಸಿದ್ದೀವಿ. ಸೊ ದಯವಿಟ್ಟು ಪಡ್ಡೆಗಳಿಗೆ ಎಚ್ ಎಫ್ ಸೆಮೆನ್ ಹಾಕ್ಸೋಕೆ ಹೋಗ್ಬಿಡಿ, ಜರ್ಸಿ ಸೆಮೆನ್ ಹಾಕ್ಸಿ. ಜರ್ಸಿ ಕರುಗಳು ಬಂದರೆ ಆರಾಮಾಗಿ ಡೆಲಿವರಿ ಆಗುತ್ತೆ. ಸೊ ಓಕೆ, ಸತ್ತಾಗಿತ್ತೆ ಎಲ್ಲ ಬೀಳೋದೆಲ್ಲ ವೀಡಿಯೋ ಇರುತ್ತೆ ನಮ್ಮ ಹತ್ರ ಪ್ರತಿಯೊಂದೂ. ಓಕೆ ಫ್ರೆಂಡ್ಸ್ ನೋಡಿ ಹಸು ಎದೊಳ್ತೀವಾಗ ನೋಡಿ ಅದು ಆಗ್ತೋದು ದಪ್ಪಕ್ಕೆ ನೀರು ಪಟ್ಟೆ, ಅದು ಉಚ್ಚೆ ಪಟ್ಟೆ ಹೊಡಿತು, ಹಸು ಎದೊಳ್ತು. ನೋಡಿ ಹಸುನೂ ಸೇಫ್ ಆಗಿದೆ, ಕರುನೂ ಸೇಫ್ ಆಗಿದೆ, ಎರಡೂ ಹೆಲ್ದಿ ಆಗಿದೆ. ಸೊ ಓಕೆ, ಯಾರಿಗೆ ಬೇಕು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇದನ್ನು ಕಮ್ಮಿ ರೇಟಲ್ಲೇ ಇರೋದಿದು ಹಸು, ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಪ್ರೀತಿಯಿಂದ ನೋಡ್ತಾ ಇದೆ ಅದು. ಸೊ ಫ್ರೆಂಡ್ಸ್ ನೋಡಿ ಇವಾಗ ಮಿಲ್ಕಿಂಗ್ ಮಾಡ್ತಾಯಿದ್ದಾರೆ, ಎಷ್ಟು ಸಾಧುವಾಗಿದೆ ಹಸು, ನೀವೇ ನೋಡ್ಕೊಳ್ಳಿ. ನಮ್ಮ ಮನೇಲಿ ಬರೋ ಹಸುಗಳೆಲ್ಲದು ಸಾಧು ಹಸುಗಳನ್ನೇ ಮಿಲ್ಕಿಂಗ್ ಮಾಡ್ತಾ ಇದ್ದಾರೆ. ಹಸು ಸಮಾಧಾನವಾಗಿ ನೀಟಾಗಿ ನಿಂತಿದೆ. ನೋಡಿ ಸ್ವಲ್ಪ ಹಾಲು ಎತ್ತಿಟ್ಟಿದ್ದಾರೆ ನೋಡಿ ದೇವ್ರಿಗೆ ಅಂತ. ಇದು ಯಾವ ಥರ ಇದೆ ಅಂದರೆ ಕಾಣಿಸ್ತಾ ಇಲ್ಲ ನಿಮಗೆ, ಫುಲ್ಲು ಎಲ್ಲೋ ಕ್ರೀಮ್ ಇದ್ದಂಗಿದೆ ನೋಡಿ, ಕ್ರೀಮ್ ಇದ್ದಂಗೆ ನಿಮಗೆ ಕಾಣಿಸ್ತಾ ಇಲ್ಲ ವಿಡಿಯೋದಲ್ಲಿ. ಒಂದು ನಿಮಿಷ ಹಂಗೆ ರೀ ನೋಡಿ, ಈಗ ಫುಲ್ ಕ್ರೀಮ್ ಇದ್ದಂಗಿದೆ, ಫುಲ್ ಎಲ್ಲೋ ಗಟ್ಟಿಯಾಗಿದೆ. ಫ್ಯಾಟ್ SNF ಬಳಸೋರು ಚೆನ್ನಾಗಿದೆ ಹಸು ಮಾತ್ರ. ಹೆಣ್ಗರುನೂ ಸಿಕ್ತು, ತುಂಬ ಮುದ್ದಾಗಿದೆ ನೋಡಿ ಕರು, ಹೆಣ್ಗರು ಲಕ್ಕಿ ಚಾರ್ಮ್ಗಳು. ಸೊ ನೋಡಿ ಹಸು ಪಡ್ಡೆಗಳು ನಿಮ್ಗೆ ಗೊತ್ತಿರುತ್ತೆ ನೋಡಿ, ಆರಾಮಾಗಿ ಕರ್ಸ್ಕೊತಾ ಇದೆ. ಸೊ ನೋಡಿ ಮಧ್ಯರಾತ್ರಿ 3 ಗಂಟೆಗೆ ಲಕ್ಷ್ಮಿ ಹಾಕ್ದಂಗೆ ಕರುನ ಹಾಕಿದೆ. ಲಕ್ಷ್ಮಿನೇ ನಮ್ಮ ಮನೆಗೆ ಆರಾಮಾಗಿ ಮಿಲ್ಕಿಂಗ್ ಮಾಡಿಸ್ಕೊತಾ ಇದೆ. ಸೊ ಹಸು ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸೊ ನೋಡಿ ಈಗ ಇದನ್ನು ತೋರಿಸ್ಬಿಡೋಣ ವೀಡಿಯೋದಲ್ಲಿ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಆರಾಮಾಗಿ ಮಿಲ್ಕಿಂಗು ಈಗ ಅರ್ಧ ಕರಿತೀವಿ ಅಷ್ಟೇ, ಅರ್ಧ ಅಷ್ಟೇ ಕರಿಯೋದು. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ನಮ್ಮಂಥ ಬಡ ರೈತರಿಗೂ ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.